ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ತಮಸ್ಯ ಪಾರೆ ವಿದುರಾತ್ಮಸರ್ಗಂ ವಿಚಿನ್ವತೋ ಭೂತ್ ಸುಮಹಾಂ ಸ್ತ್ರೀಣೇಮಿಹಿ ಯೋ ದೇಹಭಾಜಾಂ ಭಯಮೀರಯಾಣಃ ಪರೀಕ್ಷಿಣೋತ್ಯಾಯುರಜಸ್ಯ ಹೇತಿಹಿ. ಅನುವಾದ: ಓ ವಿದುರನೇ, ಬ್ರಹ್ಮನು ತನ್ನ ಅಸ್ತಿತ್ವದ ಬಗ್ಗೆ ಆ ರೀತಿಯಲ್ಲಿ ಹುಡುಕಾಡುತ್ತಿರುವಾಗ ತನ್ನ ಅಂತಿಮ ಕಾಲವನ್ನು ತಲುಪಿದನು. ಈ ಕಾಲವು ಮೃತ್ಯು ಭಯದಂತೆ ಜೀವಿಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸುತ್ತದೆ. ಇದೇ ಕಾಲ ವಿಷ್ಣುವಿನ ಕೈಯಲ್ಲಿರುವ ನಿತ್ಯ ಚಕ್ರವೂ ಆಗಿದೆ. ಶ್ಲೋಕ 21. ತಥೋ ನಿವೃತ್ತೋ ಪ್ರತಿಲಬ್ಧ ಕಾಮಃ ಸ್ವಧಿಷ್ಣ್ಯಮಾಸಾಧ್ಯ ಪುನಃ ಸದೇವಃ ಶನೈರ್ಜಿತಶ್ವಾಸ ನಿವೃತ್ತ ಚಿತ್ತೋ ನೃಷೀದದಾರೂಢ ಸಮಾಧಿ ಯೋಗಃ. ಅನುವಾದ: ಅನಂತರ ತಾನು ಬಯಸಿದ ಗುರಿಯನ್ನು ತಲುಪಲಾರದೆ ಅಂತಹ ಹುಡುಕಾಟದಿಂದ ನಿವೃತ್ತನಾಗಿ ಕಮಲದ ತುದಿಗೆ ಮತ್ತೆ ಹಿಂದಿರುಗಿ ಬಂದನು. ಹಾಗೆ ಎಲ್ಲ ಧ್ಯೇಯೋದ್ದೇಶಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅವನು ಪರಮಪ್ರಭುವಿನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅಜ್ಞಾನದಲ್ಲಿದ್ದಂತಹ ಬ್ರಹ್ಮ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನಂತ ಯೋಚನೆ ಮಾಡ್ತಾನೆ? ಈ ಕಮಲದ ತುದಿಯಲ್ಲಿ ಕೂತಿರುವಂಥ ನಾನು ಯಾರು? ಅದು ಎಲ್ಲಿಂದ ಕುಡಿ ಒಡೆದು ಬಂದಿದೆ ಆ ಕಮಲದ ಹೂವು? ಕೆಳಗಡೆ ಏನಾದರೂ ಇರಬಹುದಾ? ಮತ್ತೆ ಯಾವುದರಿಂದ ಈ ಕಮಲ ಬೆಳೆದಿದೆಯೋ ಅದು ನೀರೊಳಗೆ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ರೀತಿ ಬ್ರಹ್ಮ ಯೋಚನಾಪರನಾಗಿ ಏನು ಮಾಡ್ತಾನೆ? ಆ ಕಮಲದ ದಂಟಿನ ನಾಳದ ಮೂಲಕ ಆ ನೀರನ್ನು ಪ್ರವೇಶ ಮಾಡ್ತಾನೆ. ಆದರೆ ಆ ನಾಳದ ಮೂಲಕ ವಿಷ್ಣುವಿನ ನಾಭಿಯ ಹತ್ತಿರಕ್ಕೆ ಅವನು ಹೋಗಿ ತಲುಪಿದ್ರೂ ಕೂಡ ಅವನು ಆ ಮೂಲವನ್ನು ಕಂಡು ಹಿಡಿಯೋದಕ್ಕಾಗಲಿಲ್ಲ. ಈ ಒಂದು ನಾಳ ಎಲ್ಲಿಂದ ಬಂದಿದೆ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಆ ಭಗವಂತನ ನಾಭಿಯವರೆಗೂ ಬರ್ತಾನೆ, ಆದರೆ ಮೂಲವನ್ನು ಮಾತ್ರ ಅವನು ಕಂಡುಹಿಡಿಯೋದಕ್ಕಾಗಲಿಲ್ಲ ಅಂತ ತಿಳ್ಕೊಂಡ್ವಿ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ಓ ವಿದುರನೇ, ಬ್ರಹ್ಮ ಇದ್ದಾನಲ್ಲ, ಅವನು ತನ್ನ ಅಸ್ತಿತ್ವದ ಬಗ್ಗೆ ಈ ರೀತಿ ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ತನ್ನ ಅಂತಿಮ ಕಾಲ ಇದೆಯಲ್ಲ ಅದನ್ನು ತಲುಪ್ತಾನೆ. ಆ ಕಾಲ ಹೇಗಿತ್ತು ಅಂತಂದರೆ, ಮೃತ್ಯುವಿನ ಭಯ ಇರುತ್ತಲ್ಲ. ಈಗ ಸಾವು ಅಂತಂದರೆ ಎಲ್ಲ ಮನುಷ್ಯರಿಗೂ ಕೂಡ ಹೆದರಿಕೆ ಆಗುತ್ತೆ, ಗಾಬರಿ ಆಗುತ್ತೆ, ಭಯ ಆಗುತ್ತೆ, ನಡುಕ ಬಂದ್ಬಿಡುತ್ತೆ. ಅದೇ ರೀತಿ ಆ ಕಾಲ ಇತ್ತು. ಜೀವಿಗಳ ಮನಸ್ಸಲ್ಲಿ ಹೇಗೆ ಹೆದರಿಕೆಯನ್ನು ಹುಟ್ಟಿಸುತ್ತೋ ಆ ರೀತಿ ಇತ್ತು. ಇದೇ ಕಾಲನೇ ವಿಷ್ಣುವಿನ ಕೈಯಲ್ಲಿರುವಂತಹ ನಿತ್ಯ ಚಕ್ರವು ಕೂಡ ಆಗಿದೆ. ಈಗ ವಿಷ್ಣುವಿನ ಕೈಯಲ್ಲಿ ಚಕ್ರ ಇರುತ್ತಲ್ಲ, ಅದು ಕೂಡ ಇದೇ ರೀತಿ ಕಾಲ ಅಂತಾನೆ ಹೇಳ್ತಾರೆ ಅದನ್ನು. ಅದು ಅಷ್ಟು ಭಯವನ್ನು ಪಡಿಸುತ್ತೆ ನಮಗೆ. ಈಗ ನಾವು ಕೆಲವೊಂದು ಭಗವಂತನ ಒಂದು ಧಾರಾವಾಹಿಗಳು ಬರ್ತಾ ಇತ್ತು, ಮತ್ತು ಫಿಲಮ್ ಆಗಿರಬಹುದು, ಅದರಲ್ಲಿ ನೋಡಿರ್ತೀವಿ ವಿಷ್ಣುವಿನ ಚಕ್ರ ಅಂತಂದರೆ ರಾಕ್ಷಸರಿಗೆ ತುಂಬ ಭಯ ಅಲ್ವಾ? ಯಾರು ನನಗೆ ಸಾವೇ ಇಲ್ಲ, ನಾನು ಶಾಶ್ವತವಾಗಿರ್ತೀನಿ, ಆ ರೀತಿ ಎಲ್ಲ ಅಂದ್ಕೊಂಡಿರ್ತಾರೆ ನೋಡಿ, ಅಂಥವರಿಗೆ ವಿಷ್ಣುವಿನ ಚಕ್ರ ನೋಡಿದ್ರೆ ಭಯ. ಯಾಕಂದರೆ ವಿಷ್ಣು ಚಕ್ರ ಅಂಥ ದುಷ್ಟರನ್ನು ಸಂಹಾರ ಮಾಡದೆ ಬಿಡೋದಿಲ್ಲ. ಅದಕ್ಕೋಸ್ಕರ ಅವನ ಚಕ್ರ ನೋಡಿದ ತಕ್ಷಣ ಹೆದರ್ಕೊಳ್ತಾರೆ. ಅದೇ ಒಳ್ಳೆಯವರು ಆ ಭಗವಂತನ ಚಕ್ರ ನೋಡಿ ಸಂತೋಷ ಪಡ್ತಾರೆ. ಯಾಕಂದರೆ ಆ ಭಗವಂತನ ಆಯುಧ ಭಗವಂತನಷ್ಟೇ ಪವಿತ್ರವಾಗಿರುವಂಥದ್ದು, ಅಷ್ಟೇ ಶಕ್ತಿಶಾಲಿ ಅಂತ ಗೊತ್ತು. ಅದು ಒಳ್ಳೆಯವರಿಗೆ ಒಳಿತನ್ನೇ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಆಮೇಲೆ ತಾನು ಬಯಸಿದ ಗುರಿಯನ್ನು ತಲುಪೋದಕ್ಕೆ ಆಗದೆ ಬ್ರಹ್ಮ ಏನು ಮಾಡ್ದ? ಸರಿ, ಈಗ ನಾನು ಹುಡುಕಾಟ ಮಾಡೋದು ಸರಿಯಾಗಿಲ್ಲ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ? ಮತ್ತೆ ಆ ಕಮಲದ ತುದಿಗೆ ವಾಪಸ್ ಬರ್ತಾನೆ. ಹಾಗೆ ಏನು ಮಾಡ್ತಾನೆ? ಎಲ್ಲ ಧ್ಯೇಯೋದ್ದೇಶಗಳನ್ನು, ಅಂದರೆ ಅವನು ಅಂದ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು ಪರಮಪ್ರಭುವಿನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸ್ತಾನೆ. ನೋಡಿ, ನಾವು ಮಾಡ್ತಾ ಇರೋದೇನು ಅಂತಂದರೆ, ನಾವು ಯಾರು, ಏನು, ಎಲ್ಲಿದ್ದೀವಿ ಏನೂ ಗೊತ್ತಿಲ್ಲ ನಮಗೆ. ನಾವು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಹೊರಗಡೆ ನಮ್ಮ ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ, ಓ ನಾನು ಹುಡುಕ್ಬಿಡ್ತೀನಿ, ನನ್ನ ಪಾಡಿಗೆ ನಾನು ಹುಡುಕ್ಬೋದು ಅಂತಂದ್ಬಿಟ್ಟು.
ಆದರೆ ನಿಜವಾಗ್ಲೂ ಭಗವಂತನ ಕೃಪೆ ಆಗೋವರೆಗೂ ನಮಗೇನು ಗೊತ್ತಾಗೋದಿಲ್ಲ. ನಾವು ಎಷ್ಟೇ ಹುಡುಕಾಟ ಮಾಡ್ಬೋದು. ನಾವಿವಾಗ ಹುಡುಕಾಟ ಮಾಡ್ತಾ ಇರೋದೇನು, ಆ ದೇವಸ್ಥಾನ, ಈ ದೇವಸ್ಥಾನ, ಆ ಊರು, ಈ ಊರು, ಎಲ್ಲೆಲ್ಲೋ ಅಲಿತಾ ಇದ್ದೀವಿ. ಭಗವಂತ ಇದಾನೆ, ಅಲ್ಲಿ ಇದ್ದಾನೆ, ಇಲ್ಲಿದ್ದಾನೆ ಅಂತಂದ್ಬಿಟ್ಟು. ಆದರೆ ಕೊನೆಗೆ ಎಲ್ಲಿಗೆ ಬರ್ಬೇಕು ನಾವು? ನಮ್ಮ ಒಳಗಡೆನೇ ನಾವು ಹುಡುಕಬೇಕಾಗತ್ತೆ. ಆಯಿತಾ? ಅದಕ್ಕೋಸ್ಕರನೇ ಎಲ್ಲೂ ಹೋಗುವಂಥ ನೆಸೆಸಿಟಿ ಇಲ್ಲ. ಆದರೆ ಮೊದಲು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಆ ರೀತಿ ಹೋಗಲೇಬೇಕಾಗತ್ತೆ. ಹೋಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಹೋಗಿ ಹೋಗಿ ಹುಡುಕಿ ಹುಡುಕಿ ಆಮೇಲೆ ನಮಗೆ ಗೊತ್ತಾಗುತ್ತೆ ಭಗವಂತನನ್ನು ಬೇರೆಲ್ಲೂ ಹುಡುಕಬೇಕಾಗಿಲ್ಲ, ಅವನು ನಮ್ಮ ಒಳಗಡೆನೇ ಇದ್ದಾನೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಬ್ರಹ್ಮ ಏನು ಮಾಡಿದ್ನೋ ಆ ರೀತಿ ನಾವು ಕೂಡ ಮಾಡಬೇಕು. ಏನು ಮಾಡ್ದ ಅವನು? ತನ್ನ ಧ್ಯೇಯಗಳನ್ನು, ತನ್ನ ಉದ್ದೇಶಗಳನ್ನು ಎಲ್ಲವನ್ನ ಹತೋಟಿ ಕಂಟ್ರೋಲ್ ಮಾಡ್ಕೊಳ್ತಾನೆ. ಈಗ ನಾವೇನಾದರೂ ಒಂದು ಧ್ಯಾನ ಅಥವಾ ಆ ಭಗವಂತನ ಸ್ಮರಣೆ ಮಾಡೋಣ ಅಂತ ಕೂತ್ಕೊಂಡಾಗ ನಮ್ಗೆ 28 ಯೋಚನೆಗಳು ಬರುತ್ತೆ ತಾನೆ. ಆಮೇಲೆ ನಾವು ಯಾವತ್ತೋ ಮಾಡದೇ ಇರೋ ಕೆಲಸಗಳೆಲ್ಲ ಆವಾಗಲೇ ನೆನಪಿಗೆ ಬರೋದು ನಮಗೆ. ಅಯ್ಯೋ, ಇದು ಮಾಡಬೇಕಿತ್ತು, ಅದು ಮಾಡಬೇಕಿತ್ತು ಅಂತ. ಅದೇ ನೀವು ಒಂದು ಫಿಲಮ್ ನೋಡ್ತಾ ಇರಿ, ಮೈ ಮರೆತು ನಾವು ನೋಡ್ತೀವಿ. ಅದೇ ಭಗವಂತನ ವಿಚಾರ ಅಂದಾಗ ನಮಗೆ ಒಂಥರ ಏನೋ ಒಂಥರ ನೆಗ್ಲಿಜೆನ್ಸಿ ಇರುತ್ತೆ. ಅದಕ್ಕೋಸ್ಕರ ನಮಗೆ ಅದರಲ್ಲಿ ಮನಸ್ಸು ಕೂತ್ಕೊಳ್ಳೋದಿಲ್ಲ. ಯಾವಾಗಲೂ ಅದು ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ. ಆದರೆ ಹೇಗೆ ಬ್ರಹ್ಮ ಇಲ್ಲಿ ತನ್ನ ಉದ್ದೇಶಗಳೇನಿತ್ತೋ, ತನ್ನ ಧ್ಯೇಯಗಳೇನಿತ್ತೋ ಎಲ್ಲವನ್ನ ಕೂಡ ಹತೋಟಿಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಮತ್ತು ಭಗವಂತನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನಿಗೆ ತನ್ನ ನಿಜ ಸ್ವಭಾವವು ವೈಯಕ್ತಿಕವಲ್ಲವೇ ಅಥವಾ ಸ್ಥಳೀಯವೇ ಎಂಬುದು ಗೊತ್ತಿಲ್ಲದಿದ್ದರೂ ಕೂಡ ಸಮಾಧಿಯು ಎಲ್ಲದರ ಪರಮ ಕಾರಣವನ್ನು ಕುರಿತು ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಒಳಗೊಂಡಿದೆ. ಪರಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಕೂಡ ಭಕ್ತಿ ಸೇವೆಯ ಒಂದು ವಿಧಾನವೇ ಸರಿ. ವ್ಯಕ್ತಿಗತ ಇಂದ್ರಿಯ ಪ್ರಯತ್ನಗಳಿಂದ ದೂರವಿರುವುದು ಮತ್ತು ಪರಮ ಕಾರಣದ ಬಗ್ಗೆ ಕೇಂದ್ರೀಕರಿಸುವುದು ಇದು ಆತ್ಮಸಮರ್ಪಣದ ಕುರುಹು. ಆತ್ಮಸಮರ್ಪಣೆಯು ಇದ್ದಲ್ಲಿ ಅದು ಭಕ್ತಿ ಸೇವೆಯ ಖಚಿತವಾದ ಕುರುಹಾಗಿರುತ್ತದೆ. ಪ್ರತಿಯೊಬ್ಬ ಜೀವಿಯೂ ತಾನು ತನ್ನ ಅಸ್ತಿತ್ವದ ಅಂತಿಮ ಕಾರಣವನ್ನು ತಿಳಿಯಲು ಬಯಸಿದ್ದಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು ಅತ್ಯಗತ್ಯ. ನೋಡಿ, ಇಲ್ಲಿ ನನ್ನ ಸ್ವಭಾವ ವೈಯಕ್ತಿಕವಾಗಿದೆಯಾ ಅಥವಾ ವೈಯಕ್ತಿಕವಾಗಿ ಇಲ್ವಾ, ಅಥವಾ ನಿಜವಾಗ್ಲೂ ನಾನು ಸಾಮಾನ್ಯವಾಗಿ ಸ್ಥಳೀಯವಾಗಿದೆಯಾ, ಅದು ಗೊತ್ತಿರೋದಿಲ್ಲ ನಮಗೆ. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಸಮಾಧಿ ಅನ್ನೋದಿದೆಯಲ್ಲ ಅದು ಈ ಎಲ್ಲದರ ಕಾರಣ. ಅಂದರೆ ಕಾರಣಗಳನ್ನು ಹುಡುಕೊಂಡು ಹೋದಾಗ, ಈಗೇನೋ ಒಂದು ಘಟನೆ ನಡೆಯುತ್ತೆ, ಅದಕ್ಕೆ ಕಾರಣವನ್ನು ಹುಡುಕೊಂಡು ಹೋದಾಗ ಪರಮ ಕಾರಣ ಯಾವುದೋ ಒಂದು ಇರುತ್ತಲ್ಲ, ಅದರ ಬಗ್ಗೆ ಅಂದರೆ ಅದನ್ನು ತಿಳ್ಕೋಬೇಕು ಅಂತ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೀವಲ್ವಾ, ಅದನ್ನು ಸಮಾಧಿ ಅಂತ ಹೇಳೋದು. ಸಮಾಧಿಯಲ್ಲಿ ಏನು ಮಾಡ್ತೀವಿ ನಾವು? ಎಲ್ಲದರ ಪರಮ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಮನಸ್ಸನ್ನು ಒಂದು ಕಡೆ ಇಡ್ತೀವಿ. ಆಯಿತಾ? ಕೆಲವರು ದೀಪವನ್ನು ನೋಡಿಕೊಂಡು ಮಾಡಿ, ಕ್ಯಾಂಡಲನ್ನು ನೋಡಿ ಅಂತ ಹೇಳ್ತಾರಲ್ವ. ಕೆಲವರು ಉಸಿರಾಟದ ಕಡೆ ಗಮನ ಕೊಡಿ ಅಂತಾರೆ. ಕೆಲವರು ಮೂಗಿನ ತುದಿ ಇರುತ್ತಲ್ಲ ಅಲ್ಲಿ ನೋಡಿ ಅಂತಾರೆ. ಕೆಲವರು 2 ಹುಬ್ಬುಗಳ ನಡುವೆ ನೋಡಿ ಅಂತಾರೆ. ಇನ್ನು ಭಕ್ತಿ ಮಾರ್ಗದಲ್ಲಿರೋರು ಏನು ಹೇಳ್ತಾರೆ, ಭಗವಂತನ ಒಂದು ರೂಪ ಇರುತ್ತಲ್ಲ ಅದರ ಮೇಲೆ ತಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ಅಂತ ಹೇಳ್ತಾರೆ. ಈ ರೀತಿ ಯಾವ ರೀತಿಯಿಂದಲಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಿದೆಯಲ್ಲ ಅದು ಸಮಾಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲಿ ನಾವು ಕಂಪ್ಲೀಟಾಗಿ ಸಾಧನೆ ಮಾಡಿದಾಗ ಅದು ಸಮಾಧಿ ಸ್ಥಿತಿಗೆ ನಾವು ಹೋಗ್ತೀವಿ. ಪರಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು ಅದು ಕೂಡ ಭಕ್ತಿ ಸೇವೆಯ ಒಂದು ವಿಧಾನನೇ ಅಲ್ವಾ. ಭಗವಂತನ ಬಗ್ಗೆನೇ ನಾವು ಚಿಂತನೆ, ಧ್ಯಾನ, ನಮ್ಮ ಮನಸ್ಸನ್ನು ಅವನಲ್ಲೇ ಒಂದೇ ಕಡೆ ಇಟ್ಟಿರೋದಿದೆಯಲ್ಲ ಅದು ಕೂಡ ಭಕ್ತಿ ಮಾರ್ಗದಲ್ಲಿ ಬರುವಂಥ ಒಂದು ವಿಧಾನ. ವ್ಯಕ್ತಿಗತ ಇಂದ್ರಿಯ ಪ್ರಯತ್ನಗಳಿಂದ, ಅಂದರೆ ನನ್ನ ಇಂದ್ರಿಯಗಳಿಂದ ನಾನು ಏನೋ ಒಂದು ಪ್ರಯತ್ನ ಮಾಡಿಬಿಡ್ತೀನಿ ಅನ್ನೋದಕ್ಕೆ ಹೋಗಬಾರ್ದು. ಅದರಿಂದ ದೂರ ಇದ್ದು ನಾವು ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಿದೆಯಲ್ಲ ಇದು ಆತ್ಮ ಸಮರ್ಪಣೆ. ಅಂದರೆ ಅವನಿಗೆ ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿದ್ದೀನಿ, ಅವನೇ ನನ್ನ ಗುರಿ, ಅವನೇ ನನಗೆ ಎಲ್ಲ ಅಂತಂದ್ಬಿಟ್ಟು ಅವನ ಕಡೆಗೆ ನಮ್ಮ ಮನಸ್ಸನ್ನು ಇಡುವಂಥದ್ದು. ಈ ಆತ್ಮ ಸಮರ್ಪಣೆ ಇತ್ತು ಅಂತಂದರೆ ಅಲ್ಲಿ ಭಕ್ತಿ ಇದೆ ಅಂತಾನೆ ಅರ್ಥ. ಅದಕ್ಕೆ ಒಂದು ಸಾಕ್ಷಿ ಯಾವುದು ಅಂತಂದರೆ ಆತ್ಮ ಸಮರ್ಪಣೆ. ಅಂದರೆ ಈಗ
ಒಬ್ಬರನ್ನ ನಾವು ತುಂಬ ಪ್ರೀತಿಸಿದಾಗ ಮಾತ್ರ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ತೀವಲ್ವಾ? ಈಗ ಭಗವಂತನಿಗೆ ನಾವು ಕಂಪ್ಲೀಟ್ ಆಗಿ ಭಗವಂತನನ್ನ ನಾವು ತುಂಬಾ ಪ್ರೀತಿಸ್ತಾ ಇದೀವಿ ಅಂತಂದ್ರೆ, ನಮ್ಮನ್ನ ನಾವೇ ಅವನಿಗೆ ಸಮರ್ಪಣೆ ಮಾಡ್ಕೊಂಡಿರ್ತೀವಿ. ಅವ್ನು ಹೇಳ್ದಂಗೆ ಕೇಳ್ತೀವಿ. ಅವನ ಕಡೆನೇ ನಮ್ಮ ಮನಸ್ಸನ್ನ ಇಟ್ಟಿರ್ತೀವಿ ಅಲ್ವಾ? ಆ ರೀತಿಯ ಸಾಧನೆ ಎಲ್ಲ ಮಾಡ್ತೀವಿ. ಪ್ರತಿಯೊಬ್ಬ ಜೀವಿ ಕೂಡ ತಾನು ತನ್ನ ಅಸ್ತಿತ್ವದ ಅಂತಿಮ ಕಾರಣವನ್ನ ತಿಳ್ಕೋಬೇಕು ಅಂತ ಏನಾದ್ರೂ ಇಷ್ಟಪಟ್ರೆ, ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದು ನಿಜವಾಗ್ಲೂ ಅತ್ಯಗತ್ಯವಾಗಿರತ್ತೆ. ಭಗವಂತನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಅವನ ಸೇವೆ ಮಾಡ್ಕೊಂಡಿದ್ರೆ ಸಾಕು ನಮಗೆ. ನಾವೇನು ಅನ್ಕೊಂಡಿರ್ತೀವೋ ಅಂದ್ರೆ ಅಂತಿಮ ಕಾರಣ ಯಾರು ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ನಮಗೆ ಆ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಸಾಕು ನಮಗೆ ಅದು ಗೊತ್ತಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.